ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ಯಾಕೆ ವಿಮಲ್ ತಿಂದಂಗೆ ಮಾತಾಡ್ತೀಯಾಳೆ ಅಂತ ಅಂದ್ಕೊಂಡ್ರೆ ನನ್ನ ಬಾಯಲ್ಲಿ ಪೋಲದೆ a little diversion, but welcome to my Italy diaries. सत्य भाव में कोपवेने नन्नली. So today we are in Rome. So ನಾಪೋಲಿಯಿಂದ ನಾವು ಬೆಳಗ್ಗೆ ಟ್ರೈನ್ ತೊಗೊಂಡು ಮಧ್ಯಾಹ್ನ 12 ಗಂಟೆ ಟ್ರೈನ್ ತೊಗೊಂಡು 1:15ಗೆ ರೋಮ್ ರೀಚ್ ಆಗಿದ್ದೀವಿ. ಹಲೋ ಜಯಂತ್. ಹಲೋ. ಸದ್ಯಕ್ಕೆ ಫುಲ್ ರೆಡಿ ಆಗಿಬಿಟ್ಟು ನಾವು ಇವಾಗ ಕೊಲೋಸಿಯಮ್ಗೆ ಹೋಗಬೇಕು. ನಮ್ಮದು 2:45ಗಿದೆ ಬುಕ್ಕಿಂಗು. ಸೊ ವಿ ಹ್ಯಾವ್ ಟು ರನ್. ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ನಮ್ಮ ಹೋಟೆಲಿಂದ. ಸೊ ವಿ ಆರ್ ಇನ್ ರಶ್. ಅದರಲ್ಲಿ ಗ್ಯಾಪಲ್ಲಿ ನೀರು ತುಂಬಿಸ್ಕೋತಾ ಇದ್ದಾರೆ ಜಯಂತವರು. ನನ್ನ ಕೂದಲಿಗೆ ಹಿಂಗಿದೆ ಅನ್ಕೋಬಿಡಿ, ಸಿಕ್ಕಾಪಟ್ಟೆ ಸೆಕೆಂಡ್ ಬಿಸಿಲು ಇಲ್ಲಿ ಬೆವರ್ತಾ ಇದ್ದೆ ನಾನು, ಹಾಗಾಗಿ ಕಟ್ಟಿದ್ದೀನಿ. ಬಟ್ ನಾವು ಅಲ್ಲಿ ಹೋಗಿದ ತಕ್ಷಣ ಫ್ರೀ ಹೇರ್ ಬಿಡ್ಕೋತೀನಿ. ನಂದು ಯೂಶ್ವಲ್, ಇನ್ನೇನಿಲ್ಲ, ಫ್ರೀ ಹೇರ್. ಔಟ್ಫಿಟ್ ಚೆಕ್. ಜಯಂತ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ಗ್ರೇ. ನೋಡಿ ನಮ್ಮ ಫಸ್ಟ್ ಸೈಟಿಂಗ್ ಆಫ್ ದ ಕೊಲೋಸಿಯಂ. ಇಲ್ಲಿ ನಮಗೆ ಆಡಿಯೋ ಗೈಡೆಡ್ ಟೂರ್ ಇದೆ, ಒಳಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ. ಎಕ್ಸೈಟೆಡ್. ವಿ ಹ್ಯಾವ್ ರೀಚ್ಡ್ ಆನ್ ಟೈಮ್. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಇದು ಐ ಹ್ಯಾವ್ ಅಗೇನ್ ಬಾಟ್ ಇಟ್ ಫ್ರಮ್ ದಿ ವೆಬ್ಸೈಟ್ ಕಾಲ್ಡ್ ಲಾಝೋ ಸ್ಟೋರ್. ಆ್ಯಂಡ್ ದ ಹೀಲ್ಸ್, ಇವತ್ತು ಹೀಲ್ಸ್ ಹಾಕಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ದ ಹೀಲ್ಸ್ ಆರ್ ಫ್ರಮ್ ಥಿಯೇಟರ್ XYZ. ಇದನ್ನು ಹಾಕ್ಕೊಂಡು ನಾನು ಅಲ್ಲಿಂದ ಹೆಂಗೆ ನಡ್ಕೊಂಡು ಬಂದೆ ಅಂದರೆ ವಾವ್. ಡೇಲೈಟ್ ಸೇವಿಂಗ್ ಅಂದರೆ ಬೇಗ, ಬಿಕಾಸ್ ವಿಂಟರಲ್ಲಿ ಯೂಶ್ವಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಡೇಲೈಟ್ ಸೇವಿಂಗ್ ಅಂತ ಮಾಡ್ತಾರೆ. We have entered the Colosseum. ಒಂದು ಸ್ವಲ್ಪ ಪಾರ್ಟ್ನ ಕ್ಲೋಸ್ ಮಾಡಿದ್ದಾರೆ ಫಾರ್ ರೆಸ್ಟೋರೇಷನ್ ಅಂತೆ. ಏನೋ ಮೇಂಟೆನೆನ್ಸ್ ವರ್ಕ್ ನಡೀತಾ ಇದೆ. ಇನ್ನೊಂದು 20 ಸತಿ ಟಿಕೆಟ್ ಚೆಕ್ ಮಾಡ್ತಾರೆ. ಅರ್ಜೆಂಟ್. ಜಸ್ಟ್ ಕೆನಾಟ್ ಇಮ್ಯಾಜಿನ್ ಅನ್ನೋ ಥರ ಕಾಣಿಸ್ತಿದೆಯಲ್ಲ ನಿಮಗೇನೆ. ಹೆವಿ ಬಿಸಿಲು, ಸಿಕ್ಕಾಪಟ್ಟೆ ಜನ. ಇವತ್ತು ಆ್ಯಕ್ಚುಲಿ ವೆನ್ಸ್ಡೇ. ಇವತ್ತು ನಾನ್ ಪೀಕ್ ಸೀಸನಲ್ಲೇ ಎಷ್ಟು ಜನ ಇದ್ದಾರೆ, ಪೀಕ್ ಸೀಸನಲ್ಲಿ ಎಷ್ಟು ಜನ, ಆ್ಯಂಡ್ ವೀಕೆಂಡಲ್ಲಿ ಎಷ್ಟು ಜನ ಇರಬಹುದು. ಜಸ್ಟ್ ಇಮ್ಯಾಜಿನ್. ಇದಕ್ಕೆ ನನ್ನ ಕ್ಯಾಮ್ರಾ ಅಲ್ಲಾಡ್ತಾ ಇದೆ, ಸಿಕ್ಕಾಪಟ್ಟೆ ಇದೆ, ಕ್ರೇಜಿಯಾಗಿದೆ. ಓಕೆ, ಸೊ ಒಂದು ಡಿಸಾಸ್ಟರ್ ಆಗಿದೆ ನಮಗಿವಾಗ. ನಾವು ಅದು ಎಂಥದೋ ಇಲ್ಲಿ ಎಲೆಕ್ಟ್ರಿಕ್ ಬೈಕ್ ಬರುತ್ತೆ, ಅದನ್ನು ತೊಗೊಂಡು ಜೋಶಲ್ಲಿ ಬಂದ್ವಿ, ಅದರಲ್ಲಿ ಇಬ್ಬರು ಬರ್ಬೋದು ಅಂತ. ಬೇಡ ಅಂದ್ರೆ ನಡ್ಕೊಂಡು ಹೋಗೋಣ ಅಂದರೆ ಮೇಘನವ್ರು ಹೋಗೋಣ ಅಂತ ತೊಗೊಂಡು. ಅದ್ರ ಮುಂದ್ಗಡೆ ಮ್ಯಾಪ್ಸ್ ಹಾಕ್ಕೊಳಕ್ಕೆ ಜಾಗ, ಲೈಕ್ ಫೋನ್ ಹಾಕ್ಕೊಳಕ್ಕೆ ಜಾಗ ಇರುತ್ತಲ್ಲ, ಅದರಿಂದ ಫೋನ್ ಕೆಳಗೆ ಬಿದ್ದುಬಿಟ್ಟು ಅದ್ರ ಮೇಲೆ ನಾವು ಗಾಡಿ ಹಚ್ಬಿಟ್ಟು ಫೋನ್ ಇಸ್ ಗಾನ್. ಜಯಂತದು ಹೊಸ ಫೋನು. ಸೊ ನಾವಿಬ್ಬರು ಇವಾಗ ಮೂಡ್ ಆಫ್ ಆಗಿದ್ದೀವಿ. ಇವಾಗ ನಮಗೇನಕ್ಕೂ ಇಂಟ್ರೆಸ್ಟ್ ಇಲ್ಲ. ಟ್ರಿಪ್ಪೆಲ್ಲ ಮುಗಿದು ಇನ್ನೊಂದು ದಿವಸ ವಾಪಸ್ ಇಂಡಿಯಾಗೆ ಹೋಗೋ ಟೈಮಲ್ಲಿ ಈ ಥರ ಒಂದು ಡಿಸಾಸ್ಟರ್ ಆಗಿದೆ. ಆ್ಯಂಡ್ ಇಟ್ಸ್ ಅ ನ್ಯೂ ಫೋನ್. ಟ್ರಿಪ್ಪಿಗೆ ಬರೋಕ್ಕೆ ಒಂದು ವಾರನೂ ಅಲ್ಲ, ಅದಕ್ಕಿಂತ ಮುಂಚೆ ತೊಗೊಂಡಿದ್ದು ಜಸ್ಟ್ ಫಾರ್ ದಿಸ್. ಲೈಕ್ ಹೊಸ ಫೋನ್ ಬೇಕು, ತುಂಬ ದಿನ ಆಗಿತ್ತು. ಹಿ ವಾಸ್ ಯೂಸಿಂಗ್ 11 or 12. ಸೊ ಅಲ್ಲಿಂದ ಒಂದು ಅಪ್ಗ್ರೇಡ್ ಬೇಕು ಅಂತ ಹೇಳಿ 5 ವರ್ಷ ಆದಮೇಲೆ ಹೊಸ ಫೋನ್ ತೊಗೊಂಡು ತೊಗೊಂಡು ಇನ್ನೂ 1 ಮಂತು ಆಗಿಲ್ಲ ಆಲ್ರೆಡಿ ಈ ಥರ ಆದರೆ ಎಷ್ಟು ಬೇಜಾರಾಗುತ್ತೆ. ಸೊ ಆಲ್ ದ ಮೂಡ್ ಇಸ್ ಗಾನ್. ಅಷ್ಟೇ, ನಂಗೆ ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ, ಏನು ಮಾಡೋಕ್ಕೂ ಮೂಡಿಲ್ಲ. ಜಸ್ಟ್ ಫೀಲಿಂಗ್ ವೆರಿ ಬ್ಯಾಡ್. ಇಟ್ಸ್ ಜಸ್ಟ್ The next day. ನಾವಿಬ್ಬರು ಒಂದು ಸ್ವಲ್ಪ ಡಲ್ ಆಗಿದ್ದೀವಿ ಫ್ರಮ್ ಯೆಸ್ಟರ್ಡೇ. ಯು ಗೈಸ್ ಆಲ್ರೆಡಿ ನೋ ವಾಟ್ ಇಸ್ ದ ರೀಸನ್. ಸೊ ನೆನ್ನೆ ನಾವು ಏನು ವ್ಲಾಗೂ ಮಾಡಲಿಲ್ಲ, ಏನೂ ನೋಡಲಿಲ್ಲ. ವಿ ಜಸ್ಟ್ ವೆಂಟ್ ಟು ದ ರೂಮ್. ಸೊ ವಿ ವರ್ ಸೋ ಡಿಸಪಾಯಿಂಟೆಡ್ ವಿತ್ ಆರ್ ಏನಂತಾರೆ ಹಣೆ ಬರ. ವಿ ವರ್ ಲೈಕ್ ಓಕೆ, ಸೊ ಹಿಂಗಾಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ಇಟ್ ಇಸ್ ವಾಟ್ ಇಟ್ ಇಸ್. ಇವತ್ತು ನಮ್ಮದು ಕೊನೆ ದಿನ ರೋಮಲ್ಲಿ. ಇವತ್ತೇ ಲಾಸ್ಟು. ಇವತ್ತು ನಾವು ವ್ಯಾಟಿಕನ್ ಸಿಟಿಗೆ ಹೋಗ್ತಾ ಇದ್ದೀವಿ. ನಾಳೆ ವಿ ಆರ್ ಆಲ್ರೆಡಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇವತ್ತು ಲಾಸ್ಟ್ ಡೇ, ಲೆಟ್ಸ್ ಜಸ್ಟ್ ಗೆಟ್ ಥ್ರೂ ವಿತ್ ಇಟ್ ಅಂತ ಇಬ್ಬರು ಎದ್ದು ಜೋಶಲ್ಲಿ ಬಂದಿದ್ದೀವಿ. ಇಲ್ಲ, ಮೇಘನಾ ಮಾತ್ರ ಜೋಶಲ್ಲಿ, ನಮಗೆ ಜೋಶ್ ಇಲ್ಲ. ಓಕೆ, ಸೊ ಇವಾಗ ಸದ್ಯಕ್ಕೆ ಬೆಳಗ್ಗೆನೇ ಎದ್ದು ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದಿದ್ವಿ. ಇಲ್ಲಿನ ಮೆಟ್ರೋ ಸ್ಟೇಷನ್ ತುಂಬ ಕೆಟ್ಟದಾಗಿದೆ. ಇವಾಗ ನಾವು ಹೋಗಬೇಕು ವ್ಯಾಟಿಕನ್ ಸಿಟಿಗೆ. ಮೆಟ್ರೋ ತೊಗೊಂಡು ಹೋಗ್ತಾ ಇದ್ದೀವಿ. 24 hours ಪಾಸ್ ತೊಗೊಂಡಿದ್ದೀವಿ ನಾವು. ಸೊ ಸೊ ನಾವು ಈ ಸ್ಟಾಪಲ್ಲಿ ಇಳ್ಕೋಬೇಕು. ಇಲ್ಲಿಂದ ಒಂದು 15 minutes. 8 ಗಂಟೆಗೆ ನಮ್ಮದು ಅಲ್ಲಿ ಟಿಕೆಟ್ ಇರೋದು. ಸೊ ನನಗೆ ಇವತ್ತು ಕೂದಲು ಸ್ಟ್ರೇಟನ್ ಮಾಡೋಕ್ಕೂ ಮೂಡಿರಲಿಲ್ಲ. ಐ ಜಸ್ಟ್ ಟುಕ್ ಹೆಡ್ ಬಾತ್ ಆ್ಯಂಡ್ ಐ ಜಸ್ಟ್ ಕೇಮ್. ಸೊ ನನಗೆ ಮೂಡಿರಲಿಲ್ಲ. ಆಮೇಲೆ ಇಲ್ಲಿ ಹುಷಾರಾಗಿರಬೇಕು. ಇಲ್ಲಿ
ಸಿಕ್ಕಾಪಟ್ಟೆ ಪಿಕ್ ಪಾಕೆಟಿಂಗ್ ಆಗುತ್ತಂತೆ ಇವಾಗ ಬರ್ತಾ. ನಾನು ಸಿಕ್ಕಾಪಟ್ಟೆ ವೀಡಿಯೋಸ್ ಅಂತೂ ನೋಡಿದ್ದೀವಿ, ಬಟ್ ಇವಾಗ ಬರ್ತಾನೋ ಅಲ್ಲಿ ಮೇಲ್ಗಡೆ ಪೊಲೀಸರು ಒಂದು 10 ಸತಿ ಹೇಳಿ ಕಳ್ಸೋದ್ರು ಪಿಕ್ ಪಾಕೆಟಿಂಗ್ ಇದೆ, ತುಂಬ ಹುಷಾರಾಗಿರಿ, ಜೇಬಲ್ಲಿ ಏನು ಹಿಡ್ಕೋಬೇಡಿ ಅಂತ. ಸೊ ಜಯಂತದೊಂಥರ ಗನ್ ಬ್ಯಾಗು, ಎಲ್ಲೂ ನಿಮಗೆ ಜಿಪ್ಪೇ ಕಾಣಿಸಲ್ಲ, ಯಾಕೆಂದರೆ ಜಿಪ್ ಇಸ್ ಆನ್ ದಿ ಅದರ್ ಸೈಡ್. ಯು ಕಾಂಟ್ ಪುಟ್ ಯುವರ್ ಹ್ಯಾಂಡ್ ಆ್ಯಂಡ್ ಸ್ಟೀಲ್ ಎನಿಥಿಂಗ್. ಸೊ ಯಾ, ಅದಕ್ಕೆ ಆ ಬ್ಯಾಗ್ ತೊಗೊಂಬಂದಿದ್ದಾರೆ ಜಯಂತ್ ಅವರು ಇಂಡಿಯಾಯಿಂದ. ಇದಕ್ಕೆ ಏನದು ಗೋಸ್ಟ್ ಬ್ಯಾಗ್ ಅಂತಾರೆ, ಇದಕ್ಕೆ ಗೋಸ್ಟ್ ಬ್ರ್ಯಾಂಡು. ಏನಂದ್ರೆ ಆ್ಯಂಟಿ ಥೆಫ್ಟ್ ಬ್ಯಾಗ್ ಅಂತ. ಇದು ಬ್ಯಾಗ್ ಇದು ಗೊತ್ತಿಲ್ಲ, ಬಟ್ ಐ ಥಿಂಕ್ ಇಟ್ಸ್ 8 or 10K ಬ್ಯಾಗ್ ಇದು. ಅವ್ರ ಆಫೀಸವ್ರು ಇವ್ರಿಗೆ ಕೊಟ್ಟಿರೋದು ಒಂದು 8-10 ಸಾವಿರ, ಬಿಕಾಸ್ ತುಂಬ ಸೇಫ್ಟಿ ಇರಲಿ ಅಂತ ಮಾಡಿಸಿ ಕೊಟ್ಟಿದ್ದಾರೆ. ಎಲ್ಲೂ ಜಿಪ್ ಇಲ್ಲ, ನಿಮಗೆ ಬ್ಯಾಗ್ ಫುಲ್ ತೆಗಿಬೇಕು. ಸೊ ಕದಿಯೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನಾವು ಪಾಕೆಟಲ್ಲಿ ಏನು ಇಟ್ಕೊಂಡಿಲ್ಲ ಎಕ್ಸೆಪ್ಟ್ ಫಾರ್ ಮೈ ಫೋನ್. ಸೊ ಬಿ ವೆರಿ ಕೇರ್ಫುಲ್, ಹುಷಾರಾಗಿರು. ಸೊ ಟ್ರೈನ್ ಟಿಕೆಟ್ ತೊಗೊಂಡು 24 hours ಅದೇ ಹೇಳಿದೆ, ಇಟ್ಸ್ ಲೈಕ್ ಅ ಪಾಸ್, ಡೈಲಿ ಪಾಸ್ ಥರ 24 hours ಇದೆ. ಇವತ್ತೆಲ್ಲ ನಮಗೆ ತುಂಬ ಓಡಾಡೋದಿರೋದ್ರಿಂದ ಯು ಕ್ಯಾನ್ ಯೂಸ್ ದಟ್ ಪಾಸ್ ಫಾರ್ ಬಸ್ಸಸ್ ಆ್ಯಂಡ್ ಮೆಟ್ರೋ ಆ್ಯಂಡ್ ಟ್ರಾಮ್ಸ್ ಎವ್ರಿಥಿಂಗ್. ಸೊ ಇಟ್ ವಾಸ್ ಗೋನ್ ಬಿ ಯೂಸ್ಫುಲ್ ಅಂತ ತೊಗೊಂಡ್ವಿ. ಎಷ್ಟಾಯಿತು ದುಡ್ಡು? 8.5 euros, 900 ರೂಪಾಯಿ. ಹಾಂ, ಒಬ್ಬರಿಗೆ 8.5 euros. ಇವ್ನಿಗೆ ಭಯ ಪಡ್ಸಿರ್ ನನಗೆ ಕ್ಯಾಮ್ರಾಗೆ ಇಟ್ಕೊಂಡು ನೋಡೋಕ್ಬಿಟ್ರೆ, ನಾನು ಅದಕ್ಕೆ ಬ್ಯಾಗಲ್ಲಿ ಇಟ್ಕೊಂಡ್ರೆ ನೋ ವ್ಲಾಗ್ ಮಾಡು ಎಲ್ಲ ಕಳ್ಳರ ಥರನೇ ಇದ್ದಾರೆ ನೋಡೋಕೆ. ಒಳ್ಳೆ ಭಯ ಆಗುತ್ತೆ ನೋಡೋಕ್ಕೆ. ಜೊಯ್ಯೋ ಯಾರೋ ಪಕ್ಕ ಕಳ್ಳ ಥರ ಇದನ್ನು ಬಾರ ಆ ಕಡೆ ಹೋಗೋಣ. ಓಕೆ, ವೆಲ್ಕಮ್ ಟು ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ನಮ್ಮಲ್ಲಿ ನಡುಕ ಶುರುವಾಗಿದೆ, ಸಿಕ್ಕಾಪಟ್ಟೆ ಚಳಿ ಇದೆ, ಅನ್ಎಕ್ಸ್ಪೆಕ್ಟೆಡ್. ನಮಗೆ ನೆನ್ನೆ ತುಂಬ ಬಿಸಿಲಿತ್ತು, ಹಾಗಾಗಿ ಇವತ್ತು ಅಂದ್ಕೊಂಡ್ವಿ, ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಅಮ್ಮ. ಸೊ ವಿ ಆರ್ ಲೈಕ್ ಶಿವರಿಂಗ್. ಆ್ಯಂಡ್ ಆ ಮೆಟ್ರೋಲ್ ಬರಬೇಕಾದ್ರೆ ನಾವಿಬ್ಬರು ಎಷ್ಟು ಕೇರ್ಫುಲ್ ಭಯದಲ್ಲಿ ಬಂದಿದ್ದೀವಿ ಅಂದರೆ ಎಪಿಕ್. ತುಂಬ ರಶ್ ಬೇರೆ ಇತ್ತು. ಏನಪ್ಪ ಜನ ಅಂಕ್ಯೋಲ್ ನಿಂತಿದ್ದಾರೆ ಆಲ್ರೆಡಿ. ಸ್ಕಿಪ್ ದ ಲೈನ್ ಇದೆಯಾ ನಮ್ಮದು? ಸಕ್ಕದಾಗಿ ಕಟ್ಸಿದ್ದಾರೆ. ಇಟ್ಸ್ ಟೂ ಗುಡ್. ನಿಮಗೆ ಗೊತ್ತಿದ್ರೆ ಪೋಪು ಅವರು ಅಲ್ಲೇ ಬರೋದು, ಅದೇ ಬಾಲ್ಕನಿಲಿ. ಆ ಪಿಲ್ಲರ್ಗಳು ನೋಡಿ ಇಲ್ಲಿ, ಓ ಮೈ ಗುಡ್ನೆಸ್, ಅದು ಯಾವ ಜಮಾನದಲ್ಲಿ ಕಟ್ಸಿರೋದು ಇವರು. ಕ್ರೇಜಿ ಆಗಿದೆ ಮಾತ್ರ. 120 years to build this. They took 120 years to build this. Shit, of course. ಓಕೆ ಗೈಸ್, ಸೊ ವ್ಯಾಟಿಕನ್ ಸಿಟಿ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದೀವಿ ರೋಮನ್ ಫೋರಮ್. ಇದು ಆ್ಯಕ್ಚುಲಿ ನಾವು ನಿನ್ನೆ ಕವರ್ ಮಾಡಬೇಕಾಗಿದ್ದಂಥ ಜಾಗ, ಆದರೆ ಡ್ಯೂ ಟು ಡೇ ಲೈಟ್ ಸೇವಿಂಗ್ ಅದು ಕ್ಲೋಸ್ ಆಗಿತ್ತು ಅಂತ ಹೇಳಿದ್ವಲ್ಲ. 24 hours ವ್ಯಾಲಿಡ್ ಇರುತ್ತೆ ನಮ್ಮದು ಪಾಸ್ ಅಥವಾ ಟಿಕೆಟು. ಸೊ ವಿ ಹ್ಯಾವ್ ಕಮ್ ಟುಡೇ, ಸೊ ಯಾ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್, ಬಟ್ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಕ್ರೇಜಿ. ರೋಮನ್ಸ್ ಕಟ್ಟಿದ್ದಾರೆ ಹೆಂಗೆ ಕಟ್ಟಿದ್ದಾರೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ ಎಲ್ಲ. 800 ವರ್ಷ 900 ವರ್ಷ ಹಳೇದು ಎಲ್ಲ. ಆ ಕೊಲೋಸಿಯಂ ಕೂಡ ಫೈರ್ ಆಕ್ಸಿಡೆಂಟಲ್ಲಿ, ಅಂದರೆ 1600 1400 ಆಗಿದ್ದು ಫೈರ್ ಆಕ್ಸಿಡೆಂಟಲ್ಲಿ ಬಿದ್ದೋಗಿರೋದು ಕೊಲೋಸಿಯಮ್ಮು. ಆ್ಯಂಡ್ ಅದು ಬಿದ್ದೋಗಿ ಆ ಥರ ಹಾಳಾದ್ಮೇಲೆ ಎಷ್ಟೊಂದು ಜನ ಕಿಂಗ್ಸು ಮತ್ತು ಈ ಚರ್ಚ್ ಮಾಡೋಕ್ಕೆಲ್ಲ ಮಾರ್ಬಲ್ಸು ಸ್ಟೋನ್ನ ಅದರಿಂದ ಎತ್ಕೊಂಡು ಹೋಗಿ ಕಟ್ಕೊಂಡಿದ್ದಾರಂತೆ. ಸೊ ಐ ಆಮ್ ಲೈಕ್, ದೇ ಡಿಂಟ್ ಟ್ರೈ ಟು ಪ್ರಿಸರ್ವ್ ಇಟ್, ದೇ ಟ್ರೈ ಟು ಲೈಕ್ ಟೇಕ್ ಇಟ್ ಆ್ಯಂಡ್ ಯೂಸ್ ಇಟ್ ಫಾರ್ ದ ಪ್ರಾಪರ್ಟಿ. ಸೊ ಆ ಥರ ತುಂಬ ಜನ ಯೂಸ್ ಮಾಡ್ಕೊಂಡ್ರಂತೆ ಆ ಬಿದ್ದಂಥ ವಸ್ತುಗಳಿಂದ ಎಲ್ಲ. ಸೊ ಯಾ, ಆದರೂ ಅದು ಅಷ್ಟು ವರ್ಷದಿಂದ ನಿಂತಿದೆಯಲ್ಲ, ಗ್ರೇಟ್. ಆಲ್ಸೋ ಲೆಟ್ಸ್ ಅಪ್ರಿಷಿಯೇಟ್ ಮೈ ಮೇಕಪ್ ಸ್ಕಿಲ್ಸ್, ಇಟ್ಸ್ ಲುಕಿಂಗ್ ಫ್ಲಾಲೆಸ್ ಐ ಗೆಸ್. ನೆಕ್ಸ್ಟ್ ಲೆವೆಲ್ ಕ್ಯೂ ನಿಂತಿತ್ತು ಈ ರೋಮನ್ ಫೋರಮಿಗೆ ಬರೋಕ್ಕೆ. ನೆನ್ನೆ ತುಂಬ ಜನಕ್ಕೆ ಮಿಸ್ ಆಯಿತು, ಸೊ ಎಲ್ಲ ಇವತ್ತು ಬರ್ತಿದ್ದಾರೆ. ಆ ಕ್ಯೂ ಹಿಂದೆಯಿಂದ ಕರ್ಕೊಂಬಂದು ಮುಂದೆ ನಿಲ್ಸೋಕ್ಕೆ, ಅಂದರೆ ಸುಮ್ಮನೆ ಮಧ್ಯದಲ್ಲಿ ನುಗ್ಗಿಸ್ಬಿಟ್ಟು ಕಳ್ಸೋಕ್ಕೆ ಒಬ್ಬೊಬ್ಬರ ಹತ್ರ 5 euro ಕಲೆಕ್ಟ್ ಮಾಡ್ತಿದ್ದ. ಯಾರಂತಲೇ ಗೊತ್ತಿಲ್ಲ, ಸುಮ್ಮನೆ ಅವನು ಸೈಡ್ ಹತ್ತಲ್ಲಿ ಶುರು ಮಾಡ್ಕೊಂಡು ಬಿಟ್ಬಿಟ್ಟು ದಿಸ್ ಇಸ್ ಮೈ ಲಾಸ್ಟ್ ಶಿಫ್ಟ್, ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಡ್ತಿದ್ದ. ಕ್ರೇಜಿ. ಅಲ್ಲಿ ನೋಡಿ ಕೊಲೋಸಿಯಂ ಇಲ್ಲಿಂದ ಹೆಂಗೆ ಕಾಣುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಪಿಲ್ಲರು ಎಷ್ಟೆಷ್ಟು ಉದ್ದ ಇದೆ ಅಂದರೆ, ಎಷ್ಟು ದೊಡ್ಡದು ಕಟ್ಸಿರೋ ಸ್ಟ್ರಕ್ಚರ್ಗಳು. ಮೈ ಗಾಡ್, ಕ್ರೇಜಿ. ಲಾಸ್ಟ್ ಡೇ ಇನ್ ರೋಮ್ ಹೆಂಗೆ ಅನ್ನಿಸ್ತಾ ಇದೆ ಜಯಂತ್ ಅವ್ರಿಗೆ? ಲಾಸ್ಟ್ ಡೇ ಆಫ್ ದ ಟ್ರಿಪ್.
ಸ್ವಲ್ಪ ಬೇಜಾರಾಗ್ತಾ ಇದೆ. ಫೋನ್ ಬಿತ್ತು ಅಂತ ಬೇಜಾರಾಗ್ತಿದೆ, ಅಂತ ಬೇಜಾರಾಗ್ತಿದೆ. ಎರಡು. ಬಟ್ ಫೋನ್ ಬಿದ್ದೋಯ್ತು ಅಂತ ಇನ್ನೂ ತುಂಬ ಬೇಜಾರಾಗ್ತಾ ಇದೆ. ಅಪ್ಪ ಹೊಟ್ಟೆ ಉರಿತಾವಲ್ಲ ಅಪ್ಪ. ಬಟ್ ಐಫೋನ್ 12 ಎಷ್ಟು ಸ್ಟ್ರಾಂಗ್ ಇತ್ತು. ಈ ಥರ ಎಷ್ಟು ಸತಿ ಬೀಳ್ಸಿದ್ದೀನಿ. 17 ಸ್ಟ್ರಾಂಗ್ ಇಲ್ಲ ಗೈಸ್. 17 ಸ್ಟ್ರಾಂಗ್ ಇಲ್ಲ. ಒಂದು ಇದಕ್ಕೆ ನಾವು ಆ ಫೋನ್ಗೆ ಎಷ್ಟೆಲ್ಲ ಸರ್ಕಸ್ ಮಾಡಿಬಿಟ್ಟು ತೊಗೊಂಡಿದ್ವಿ ಅಂತ ನಮ್ಮಿಬ್ಬರಿಗೆ ಗೊತ್ತು. ಸೊ ಒಂದು ಬಿದ್ದು ಸ್ಕ್ರೀನ್ ಕ್ರ್ಯಾಕು ಇಲ್ಲ, ಬಟ್ ಡಿಸ್ಪ್ಲೇ ಹೊಟ್ಟೋಯ್ತು. ಸ್ಕ್ರೀನ್ ಏನೂ ಆಗಿಲ್ಲ, ಇಟ್ ಜಸ್ಟ್ ದಟ್ ಇಟ್ಸ್ ನಾಟ್ ವರ್ಕಿಂಗ್. ಹೊಟ್ಟೆ ಹೊಡೆದೋಯ್ತು. ಯಾರಿಗೂ ಆಗಬಾರ್ದು ಈ ಥರ. ಏನಪ್ಪ ಕಷ್ಟಪಟ್ಟು ಎಲ್ಲ ಆಸೆಗಳು ತೀರಿಸ್ಕೋತೀವಿ, ಬಟ್ ಈ ಥರ ಆದಾಗ ಬೇಜಾರಾಗುತ್ತೆ. ಇದು ಏನು ಮಾಡೋಕ್ಕೆ, ಮೇಘನ ತಪ್ಪು ಅಂತ ಸುಮ್ಮನೆ ಆಗುತ್ತೆ. ಓಕೆ, ಸೊ ನಿನ್ನೆ ಬಂದಿದ್ವಲ್ಲ ನೈಟು, ಅಲ್ಲಿಗೆ ನಾವು ಬಂದಿದ್ದೀವಿ. ದಿಸ್ ಇಸ್ ಕಾಲ್ಡ್ ದ ಟ್ರೆವಿ ಫೌಂಟೇನ್. ಜನ ಸಾಗರ. ಇಲ್ಲಿ ನೋಡಿ, ಬರೋ ಜನ ಎಲ್ಲ ಇಲ್ಲೇ ಇದ್ದಾರೆ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ಹೈಪ್ ಆದರೆ ಇದೇ ಪ್ರಾಬ್ಲಮ್ಮು. ಇನ್ನು ಒಳಗೆ ಹೋಗೋಕ್ಕೆ ಅಲ್ಲಿ ಕ್ಯೂ ಬೇರೆ ನಿಂತ್ಕೋಬೇಕಂತೆ. ಅಲ್ಲೆಲ್ಲೋ ಇದೆ ಕ್ಯೂ. ಅದು ಐ ಆಮ್ ಲೈಕ್ ಗಿವಿಂಗ್ ಅಪ್ ದ ಐಡಿಯಾ ಆಫ್ ಓನ್ಲಿ ಗೋಯಿಂಗ್ ದೇರ್. ಬ್ಯಾಂಗ್ಳೂರಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಯಾವುದದು ಮೈಕೋಸು. ಅದ್ರ ಮೇಲೆ ಒಂದು ವ್ಲಾಗ್ ಮಾಡಿದ್ದೀನಿ ನಾನು, ನೋಡ್ಕೊಂಬನ್ನಿ. ಅದು ಸೇಮ್ ಈ ಥರ ಒಂದು ಆರ್ಕಿಟೆಕ್ಚರಲ್ ಇದೆ. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ದಟ್ ಟ್ರೆವಿ ಫೌಂಟೇನ್ ಕಥಿಂಗ್ ದೆ. ಆ್ಯಂಡ್ ಐ ವಾಸ್ ಟೆಲಿಂಗ್ ಜಯಂತಲ್ಲಿ ಹೋದಾಗ, ಜಯಂತಲ್ಲಿ ಫೋಟೋ ತೆಗೆಸ್ಕೊಂಡಾಗ ನಾನು ಹೇಳಿದೆ, ಇಲ್ಲ ನಾನು ಇಲ್ಲಿ ತೆಗೆಸ್ಕೊಳ್ಳಲ್ಲ, ರೋಮ್ಗೆ ಹೋದಾಗ ಆ್ಯಕ್ಚುಲ್ ಟ್ರೆವಿ ಫೌಂಟೇನ್ ಹತ್ರ ಫೋಟೋ ತೆಗೆಸ್ಕೊತೀನಿ ಅಂತ. ಇಲ್ಲಿ ನೋಡ್ತಾ ಇದ್ರೆ ಐ ಆಮ್ ಲೈಕ್ ಬಾಪ ಹೋಗೋಣ ಬೇಡ ಅಂತ. ಅವಳಿದ 1000 ಜನ ಇನ್ನೂ ಇರ್ತಾರೆ ಫೋಟೋ. ಬೇಡ ಪರವಾಗಿಲ್ಲ. ಸೊ ಐ ಆಮ್ ಟೆಲ್ಲಿಂಗ್ ಬೇಡ ಬಾ ಹೋಗೋಣ ಅಂತ ಹೇಳ್ತಾ ಇದೀನಿ. ಸೊ ಇಟ್ಸ್ ಕಂಪ್ಲೀಟ್ ಕೆಯಾಟಿಕ್. ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ಇಲ್ಲಿ ಬರೋರೆಲ್ಲ ಇವತ್ತೇ ರೋಮಿಗೆ ಬಂದುಬಿಟ್ಟವ್ರೆ. ರೋಮ್ನ ನಾವು 1-2 ದಿನದಲ್ಲಿ ಏನೂ ಕವರ್ ಮಾಡೋಕ್ಕಾಗಲ್ಲ, ಬಟ್ ನಾವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಲೈಕ್ ಆಲ್ ದ ಮೇನ್ ಥಿಂಗ್ಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಕವರ್ ಮಾಡಿದ್ದೀವಿ. ಅವರು 700 ವರ್ಷ ಕಟ್ಟಿದ್ದನ್ನು ನಾವು ನಿಜವಾಗ್ಲೂ ಹೇಳ್ತೀನಿ ಏನು ನೋಡೋಕ್ಕಾಗಲ್ಲ. ಬಟ್ ಇಟ್ ಇಸ್ ಅದು ಸಿಟೀಸ್ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಎಷ್ಟೊಂದು ನೋಡಿದ್ವಿ, ತುಂಬ ನೋಡಿದ್ವಿ. ಸಿಟಿನ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ, ನಡ್ಕೊಂಡು ಹೋಗ್ತಾ, ಬಸ್ಸಲ್ಲಿ ಹೋಗ್ತಾ ಎಲ್ಲ. ಸೊ ತುಂಬ ಚೆನ್ನಾಗಿದೆ ಇದು ಸಿಟಿ. ಅಷ್ಟು ಜನ ಟ್ರಾವೆಲರ್ಸ್ ಇದ್ದಾರೆ ಇಲ್ಲಿ, ತುಂಬ ಜನ ಟೂರಿಸ್ಟ್ಗಳಿದ್ದಾರೆ ವಿತ್ ಆಫ್ ಸೀಸನಲ್ಲೇ ಇಷ್ಟು ಜನ ಇದ್ದಾರೆ ಅಂದರೆ, ಆನ್ ಸೀಸನ್ ಸೀರಿಯಸ್ಲಿ ಬರಲೇಬೇಡಿ, ಕಾಲಿಡೋಕ್ಕೂ ಜಾಗ ಇರಲ್ಲ. ಬಟ್ ಗುಡ್ ವೀಕ್ ಕೇಮ್ ಆ್ಯಂಡ್ ಒಳ್ಳೇದಾಯಿತು ನಾವು ಈ ಮಂತಲ್ಲಿ ಬಂದಿದ್ದು. ಅಷ್ಟು ಜನ ಇಲ್ಲ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಬಟ್ ಇಟ್ ವಾಸ್ ಫನ್. ಆ್ಯಂಡ್ ನಿಮಗೂ ಈ ಸಿಟಿ ಇಷ್ಟ ಆಗುತ್ತೆ ಇಫ್ ಯು ಆರ್ ಲೈಕ್ ವೆರಿ ಆರ್ಕಿಟೆಕ್ಚರಿಸ್ಟಿ ಪೀಪಲ್. ಆ್ಯಂಡ್ ಸಿಟಿ ಸುತ್ತ ನೀವು ರೋಡಲ್ಲೆಲ್ಲ ನಡ್ಕೊಂಡು ಹೋದಾಗೆಲ್ಲ ನಿಮ್ಗೆ ಏನಾದರೂ ಒಂದು ಕಾಣಿಸ್ತಾ ಇರುತ್ತೆ. ಲೈಕ್ ಇಟ್ಸ್ ವೆರಿ ಪ್ರಿಟಿ. ಸೊ ವಿ ರಿಯಲಿ ಹ್ಯಾಡ್ ಫನ್ ಆ್ಯಂಡ್ ವಿ ಲವ್ಡ್ ಇಟ್. ಪ್ಲ್ಯಾನ್ ಮಾಡ್ತಿದ್ರೆ ಬನ್ನಿ, ನಾನು ಸಾಂಗ್ ಹಾಡ್ತೀನಿ ನಿಮಗೆ. ರೋಮ್ 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 ರೊಮ್ಯಾನ್ಸ್ನಲ್ಲಿ ರೋಮಾಂಚನ ಅಂತ. ಅಲ್ಲಿ ಒಳಗಡೆ ನೋಡಿ, ಅವ್ರು ಹೇಳ್ತಾರೆ 1 ಕಾಯಿನ್ ಹಾಕಿದ್ರೆ ವಾಪಸ್ ಬರ್ತೀರಾ ಅಂತ. ಏನೇನೋ ಇದೆ ಅವ್ರದ್ದು ಆಟ. 1 ಕಾಯಿನ್ ಹಾಕಿದ್ರೆ ಮದುವೆ ಆಗುತ್ತೋ, 2 ಕಾಯಿನ್ ಹಾಕಿದ್ರೆ ಮದುವೆ ಆಗುತ್ತೋ, 1 ಸತಿ ಹಾಕಿದ್ರೆ ವಾಪಸ್ ಬರ್ತೀರಾ ರೋಮ್ಗೆ, 3 ಸತಿ ಹಾಕಿದ್ರೆ ಗುಡ್ ಲಕ್, ಸಮಥಿಂಗ್ ಲೈಕ್ ದ್ಯಾಟ್. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಬಂದುಬಿಟ್ಟು ಅಲ್ಲಿ ಕಾಯಿನ್ ಹಾಕ್ತಾರೆ. ಅಲ್ಲಿ ಕಾಯಿನ್ ಎಷ್ಟು ಬಿದ್ದಿದೆ ಅಂದರೆ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಬಟ್ ಎಲ್ಲ ಬಿದ್ದಿದೆ ಚೆನ್ನಾಗಿ. ಎಲ್ಲ ಹಾಕ್ತಾ ಇದ್ದಾರೆ ಕಾಯಿನ್ನ. ಅವರು ಫಸ್ಟು ಫೀ ಇಟ್ರಂತೆ, ಯಾರೂ ಬರಲಿಲ್ವಂತೆ, ಅದಕ್ಕೆ ಈ ಥರದ್ದು ಮಾಡಿಟ್ರಂತೆ. ಎಲ್ಲರ 1-1 ಯೂರೋ ತಗೊಳ್ರ ಅಂತ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಫೈನಲಿ ಕ್ಯೂ ಗ್ಯಾಪಲ್ಲಿ ಕಮ್ಮಿ ಆಯಿತು ಅಂತ ಬಂದು ನಿಂತ್ಕೊಂಡ್ಬಿಟ್ವಿ. ಆ್ಯಂಡ್ ವಿ ಕೇಮ್ ಇನ್ಸೈಡ್ ಆ್ಯಂಡ್ ವಿ ಆರ್ ಜಸ್ಟ್ ಲುಕಿಂಗ್ ಎಟ್ ಇಟ್ ಫ್ರಮ್ ಹಿಯರ್. ಫೈನಲಿ ವಿ ಆರ್ ಎಟ್ ಟ್ರೆವಿ. ಹಲೋ ಗೈಸ್, ಟುಡೇ ಇಸ್ ಅವರ್ ಲಾಸ್ಟ್ ನೈಟ್ ಇನ್ ರೂಮ್. ಸೊ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ವಿ ಹ್ಯಾವ್ ಕಮ್ ಟು ಅ ರೆಸ್ಟೋರೆಂಟ್ ಊಟ ಮಾಡೋಣ ಅಂತ. ಲಾಸ್ಟ್ ಮಿನಿ ರೂಮ್ ಇಲ್ಲಿಗೆ ಬಂದಿದ್ದೀವಿ. ಅಸ್ತೀರಿಯಾದ ಫಾರ್ಚುನಾಟ, ಐ ಡೋಂಟ್ ನೋ, ಐ ಹೋಪ್ ಐ ಪ್ರೊನೌನ್ಸ್ ಇಟ್ ಪ್ರಾಪರ್ಲಿ. ಇದಿರೋದು ರೈಟ್ ನಿಯರ್ ದ ಪ್ಯಾಂಥಿಯಾನ್. ಇಲ್ಲಿಗೆ ಬಂದಿದ್ದೀವಿ. ಐ ಸಾ ಗುಡ್ ರಿವ್ಯೂಸ್ ಅಬೌಟ್ ಇಟ್ ಆ್ಯಂಡ್ ರೀಲ್ಸ್ ಎಲ್ಲ ನೋಡಿದೆ. ಐ ಹೋಪ್ ಇಟ್ ವಿಲ್ ಬಿ ನೈಸ್. ಸೊ ಇಟ್ಸ್ ಗೋಣ ಬಿ ಅ ವೆರಿ ಮೆಮೊರಬಲ್ ಡಿನ್ನರ್ ಇಬ್ರಿಗೂ. ಏನಂತೀಯಾ? Yeah, it's gonna be good memories with one bad memory. ಸಿಹಿ ನೆನಪು, ಆಮೇಲೆ ಒಂದು ದೊಡ್ಡ ಬಾಂಬು. ಸೊ ಇಲ್ಲಿ ಸ್ವಲ್ಪ ವೆಯ್ಟಿಂಗ್ ಇದೆ ಇಲ್ಲಿ, ಬಿಕಾಸ್ ಇಟ್ಸ್ ವೆರಿ ಪಾಪ್ಯುಲರ್ ಪ್ಲೇಸ್. ಸೊ ಊಟ ಮಾಡಿಕೊಂಡು ವಿಲ್ ಹ್ಯಾವ್ ಅ ಗುಡ್ ಟೈಮ್. ನಾಳೆ ಬೆಳಗ್ಗೆ ನಮಗೆ 9 ಗಂಟೆಗೆ 8:55ಕ್ಕೆ ಫ್ಲೈಟ್ ಇರೋದು. ಸೊ ಫ್ರಮ್ ಹಿಯರ್ ನಾವು ರೋಮಿಂದ ದೋಹಾಗೆ ಹೋಗ್ತೀವಿ. ದೋಹಾಯಿಂದ ವಿ ಹ್ಯಾವ್ ಟು ಲೇ ಓವರ್ ಇದೆ ದೋಹಾಲಿ. ಆ್ಯಂಡ್ ಸೇಮ್ ವೇ ಹೆಂಗೆ ಬಂದ್ವಿ ಹಾಗೆ ಬೆಂಗಳೂರಿಗೆ 15-16 ದಿವಸ ಹೆಂಗೆ ಹೋಯ್ತಂತಾನೆ ಗೊತ್ತು. ನಾಳೆ ನಮ್ಮದು 16th ಆ್ಯಕ್ಚುಲಿ. ಸೊ 15 ದಿವಸ ಟ್ರಿಪ್ಪು ಹೆಂಗೆ ಹೋಯ್ತಂತಾನೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ಟ್ರಿಪ್ಪಲ್ಲಿ ನಮಗೆ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಸ್ವಿಟ್ಜರ್ಲೆಂಡ್ than Italy. Any day we would pick Switzerland. It was beautiful. It was
lovely. It was just everything was on point and so Organized. damn good. Yes, everything, the place, the people, the everything. ಸ್ವಿಟ್ಜರ್ಲೆಂಡ್ ನಿಮ್ಮ ಲೈಫಲ್ಲಿ ಯಾವಾಗಾದರೂ ನೀವು ಬರಬೇಕಂತಿದ್ರೆ ಪ್ಲೀಸ್ ಒಂದು ಬಕೆಟ್ ಲಿಸ್ಟ್ ಅಂತ ಇಟ್ಕೊಂಡು ಆ ಪ್ಲೇಸ್ಗೆ ಬನ್ನಿ. 8 ದಿವಸ ಇದ್ವಿ ಬಟ್ ಇನ್ನೂ ಟೈಮ್ ಸಾಕಾಗಲಿಲ್ಲ ಅನ್ಸುತ್ತೆ. ನಮಗೆ ಆ ಟೈಮೇ ಸಾಕಾಗಿಲ್ಲ. ಇನ್ನೂ ಎಷ್ಟು ಜಾಗ ಇದೆ, ಎಷ್ಟು ವಿಲೇಜಸ್ ಎಕ್ಸ್ಪ್ಲೋರ್ ಮಾಡ್ಬೋದು. 8 days ಇಸ್ ನಾಟ್ ಎಟ್ ಆಲ್ ಇನಫ್, ಬಟ್ ವಿ ವಿಲ್ ಶೋರ್ಲಿ ಕಮ್ ಬ್ಯಾಕ್ ಟು ಸ್ವಿಟ್ಜರ್ಲೆಂಡ್. 100% ನಾವು ವಾಪಸ್ ಬಂದೇ ಬರ್ತೀವಿ. ಐ ಡೋಂಟ್ ನೋ ವೆನ್, ಬಟ್ ವೆನ್ ಎವರ್ ಆರ್ ಡೆಸ್ಟಿನಿ ಮೀಟ್ಸ್ ಲೈಕ್ ಇನ್ ಸ್ವಿಟ್ಜರ್ಲೆಂಡ್ ವಿ ವಿಲ್ ಕಮ್ ಬ್ಯಾಕ್. ಇಟಲಿಲಿ ಐ ಡೋಂಟ್ ನೋ, ಐ ವುಡ್ ವಾಂಟ್ ಟು ಕಮ್ ಬ್ಯಾಕ್ ಟು ಲೇಕ್ ಕೋಮೋ ಆ್ಯಂಡ್ ಅಮಾಲ್ಫಿ ಕೋಸ್ಟ್ ಫಸ್ಟ್ ಅನ್ನೋ ವಾಪಸ್ ಬರ್ಬೇಕು ಅಂದ್ಕೊಂಡಿದ್ದೀನಿ. ರೋಮ್ ಎಸ್ ಮೇ ಬಿ, ಬಟ್ ಅದರ್ ಪ್ಲೇಸಸ್ ಐ ಆಮ್ ನಾಟ್ ಶೋರ್. ಐ ಡಿಂಟ್ ರಿಯಲಿ ಲೈಕ್ ಇಟ್ ಮಚ್ ಇಟಲಿಲಿ. ಸೊ ಬಟ್ ಸ್ವಿಟ್ಜರ್ಲೆಂಡ್ 100%, 1000% ವಾಪಸ್ ಬರ್ತೀವಿ. ಬಟ್ ಹಿಯರ್ ಐ ಡೋಂಟ್ ನೋ. ರೋಮ್ ಇಸ್ ಕ್ವೈಟ್ ಅ ವೈಬ್. ಐ ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಲೇಕ್ ಕೋಮಲ್ಲಿ ನಾವು ಸ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಪ್ರಾಬ್ಲಿ ಸಚ್ ಪ್ಲೇಸಸ್ ವಿ ವುಡ್ ಕಮ್ ಬ್ಯಾಕ್ ವೆ ವಿ ಲೈಕ್. ಬಟ್ ಅದರ್ ದ್ಯಾನ್ ದ್ಯಾಟ್ ಅದರ್ ಪ್ಲೇಸ್ ವಾಸ್ ಜಸ್ಟ್ ಲೈಕ್ ಒನ್ ಟೈಮ್ ಥಿಂಗ್ ಆ್ಯಂಡ್ ವಿ ಆರ್ ಡನ್. ಸೊ ಯಾ, ಇವತ್ತು ಸದ್ಯಕ್ಕೆ ಇವಾಗ ಊಟ ತೋರಿಸ್ತೀನಿ. ನಾವು ಏನು ಆರ್ಡ್ರ್ ಮಾಡಿದ್ವಿ, ಏನು ಊಟ ಮಾಡಿದ್ವಿ ಎಲ್ಲನೂ. ಸೊ ಯಾ, ಊಟ ಬಂದಿದೆ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ಈಟಿಂಗ್. ನಂದು ಪೆಸ್ಟೋ ಪಾಸ್ತಾ ಆ್ಯಂಡ್ ಇದು ರಾವಿಯೋಲಿ, ಇದು ಫೇಮಸ್ ಅಂತೆ. ಹಿ ಟೋಲ್ಡ್ ಮಸ್ಟ್ ಟ್ರೈ. ಸೊ ಯಾ, ಆ್ಯಂಡ್ ಸಮ್ ಡ್ರಿಂಕ್ ಜೊತೆಗೆ. ಸೊ ಆ್ಯಂಡ್ ಆರ್ ವ್ಯೂ. ಸತ್ಯ ಭಾವೆ ಸತ್ಯ ಭಾವೆ ಕೋಪವೇ